ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಇದ್ಕಿದ್ದು ಅವರೆಕಾಳು ಸಾರು ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ 1 ಈರುಳ್ಳಿ, 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, 1 ಇಂಚ್ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಇಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ಒಗ್ಗರಣೆಗೋಸ್ಕರ ಬೆಣ್ಣೆ ಯೂಸ್ ಮಾಡ್ತಾ. ಇದ್ಕಿದ್ದು ಅವರೆಕಾಳು ಸಾರಿಗೆ ಬೆಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಸಾರಿ ಧನಿಯಾ ಪುಡಿ, ಖಾರದ ಪುಡಿ ಹಾಕಿದ್ದೆ, ಕ್ಲಿಪ್ ಮಿಸ್ ಆಗಿದೆ ನೋಡಿ. ಇಷ್ಟು ಗ್ರೈಂಡ್ ಆದಮೇಲೆ ಇದನ್ನು ನಾನು ನನ್ನ ಸ್ಟೈಲಲ್ಲಿ, ಅಂದರೆ ನಮ್ಮಮ್ಮ ಇದೇ ಥರ ಮಾಡೋದು, ಕಾಳಿಗೆ ಮಸಾಲೆ ಮಿಕ್ಸ್ ಮಾಡಿ ಆಮೇಲೆ ಒಗ್ಗರಣೆ ಹಾಕ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡೋದು. ನೋಡಿ, ಇದನ್ನು ಈಗ ಒಗ್ಗರಣೆ ಹಾಕಬೇಕು. ಒಂದು ಪಾತ್ರೆ ಇಟ್ಟು ಅದಕ್ಕೆ ಫಸ್ಟ್ ಬೆಣ್ಣೆ ಹಾಕಬೇಕು. ನೋಡಿ, ಬೆಣ್ಣೆ ಕರಗಿದ ಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು, ನೋಡಿ ಇಷ್ಟು ಹಾಕಿದ್ದಾದಮೇಲೆ ನೀವು ಮಿಕ್ಸ್ ಮಾಡ್ಕೊಂಡಿರೋ ಕಾಳು ಮಸಾಲೆನ ಹಾಕಬೇಕು. ನೋಡಿ, ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು, ಹಾಗೆ ಉಪ್ಪು ಹಾಕಬೇಕು. ಇಷ್ಟೇ ಸಿಂಪಲ್. ಇದು ಚೆನ್ನಾಗಿ ಕುದಿ ಬಂದು ಕಾಳು ಬೆಂದ ಮೇಲೆ ಇದ್ಕಿದ ಅವರೆಕಾಳು ಸಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೇಟು. ಹಾಗೆ ನೋಡಿ, ಈಗ ಕಾಳು ಬೆಂದಿದೆ, ಹಾಗೆ ಸಾಂಬಾರು ರೆಡಿಯಾಗಿದೆ. ಈಗ ನಿಮಗೆ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನೀಗ 2 ಮುದ್ದೆ ಮಾಡ್ತಾಯಿದ್ದೀನಿ. ನೀರು, ಸ್ವಲ್ಪ ಅನ್ನ, ಹಾಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಯಾಕೆ ಹಾಕೋದು ಅಂದರೆ ಗಂಟಾಗದೇ ಇರಲಿ ಅಂತ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾನು 2 ಕಪ್ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಿಟ್ಟು ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. ಒಂದು 5 ನಿಮಿಷ ಆದಮೇಲೆ ನೀವು ತಿರುಗಿಸ್ಕೋಬೇಕು. ನಾನು 2 ಮುದ್ದೆ ಮಾಡ್ತಿರೋದ್ರಿಂದ ಮುದ್ದೆ ಕೋಲೆಲ್ಲ ಯೂಸ್ ಮಾಡ್ತಾಯಿಲ್ಲ, 1 ಸ್ಪೂನಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಅದು ಹೀಗೆ ಗಟ್ಟಿ ಆಗ್ತಾ ಬರುತ್ತೆ. ಚೆನ್ನಾಗಿ ತಿರುಗಿಸ್ಕೋಬೇಕು. ಮುದ್ದೆ ಯಾವಾಗ ಬೆಂದಿದೆ ಅಂತಂದರೆ ಪಾತ್ರೆಗೆ ಮುದ್ದೆ ಸ್ವಲ್ಪನೂ ಕಚ್ಕೋಬಾರ್ದು. ನೋಡಿ, ಬೇಕಾದರೆ ನಿಮಗೆ ತೋರಿಸ್ತೀನಿ. ಸ್ವಲ್ಪನೂ ಪಾತ್ರೆಗೆ ಅಂಟಿಲ್ಲ. ಈಗ ಮುದ್ದೆ ಚೆನ್ನಾಗಿ ಬೆಂದಿದೆ. ಈಗ ಮುದ್ದೆನ ಕಟ್ಟೋಣ ಬನ್ನಿ. ಸ್ವಲ್ಪ ನೀರು ತೊಗೋಬೇಕು, ಕೈ ನೀರಿಗೆ ಎತ್ಕೊಂಡು ಮುದ್ದೆ ಮಾಡಬೇಕು. ನೋಡಿ, ನೋಡಿ ನಮ್ಮ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಯಿತು. ನೋಡಿ, ಇನ್ನೊಂದು ಮುದ್ದೆ ಕೂಡ ಅದೇ ಥರನೇ ಮಾಡ್ಕೊಳ್ಳೋದು. ಸಿಂಪಲ್ ಮುದ್ದೆ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಗೊತ್ತಿಲ್ಲದೆ ಇರೋರು ನೋಡಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಬಿಸಿ ಬಿಸಿ ಮುದ್ದೆ, ಇದ್ಕಿದ ಅವರೆಕಾಳು ಸಾಂಬಾರು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ವಿಡಿಯೋ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.